ಹಾಸನ ಟು ಬೆಂಗಳೂರು, ಬೆಂಗಳೂರು ಟು ದಿಲ್ಲಿ, ಎಲ್ಲೆಲ್ಲೂ ಇದೇ ಸುದ್ದಿ. ಪವರ್ಫುಲ್ ಹೋರಾಟ ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಹಾಸನ ಟು ಬೆಂಗಳೂರು, ಬೆಂಗಳೂರು ಟು ದಿಲ್ಲಿ, ಎಲ್ಲೆಲ್ಲೂ ಇದೇ ಸುದ್ದಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಪವರ್ಫುಲ್ ಹೋರಾಟ ರಾಷ್ಟ್ರದಾದ್ಯಂತ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಸಂಸದನ ಕಾಮ ಪುರಾಣ ಬಟಾಬಯಲಾಗಿದೆ. ಹೋರಾಟಕ್ಕೆ ಬೆಂಬಲ ಕೂಡ ಸೂಚಿಸ್ತಾ ಇದ್ದಾರೆ. ಯಾರೂ ಧ್ವನಿ ಎತ್ತದ ಸುದ್ದಿಗೆ ಧ್ವನಿಯಾಗಿದ್ದೇ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ದಿಟ್ಟ ಹೋರಾಟಕ್ಕೆ ಸರ್ಕಾರ ಕೂಡ ಈಗ ಸ್ಪಂದಿಸಿದೆ. ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಸನ ಟು ಬೆಂಗಳೂರು, ಬೆಂಗಳೂರು ಟು ದಿಲ್ಲಿ, ಎಲ್ಲೆಲ್ಲೂ ಕೂಡ ಇದೇ ಸುದ್ದಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಇನ್ನು ಪವರ್ಫುಲ್ ಹೋರಾಟಕ್ಕೆ ರಾಷ್ಟ್ರದಾದ್ಯಂತ ಸಂಚಲನ ಸೃಷ್ಟಿಸ್ತಾ ಇದೆ. ಹಾಸನ ಯುವ ರಾಜಕಾರಣಿಯ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕಾಮಕಾಂಡ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಸನ ಯುವ ರಾಜಕಾರಣಿಯ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕಾಮಕಾಂಡ ತನಿಖೆಗೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ನಿಮ್ಮ ಪವರ್ ಟಿವಿ ಹೋರಾಟಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಇದು ಅಂತಿಂತ ಜಯ ಅಲ್ಲ, ಅತಿ ದೊಡ್ಡ ಜಯ. ವಿಶೇಷ ತನಿಖಾ ತಂಡವನ್ನ ರಚಿಸೋದಾಗಿ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿಯನ್ನ ಸಿದ್ದರಾಮಯ್ಯ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ವೈರಲ್ ಆಗಿತ್ತು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಈ ವಿಚಾರವಾಗಿ ಪತ್ರವನ್ನು ಕೂಡ ಬರೆದಿದ್ರು. ಇದರ ಬೆನ್ನಲ್ಲೇ ಎಸ್ಐಟಿ ರಚಿಸೋದಾಗಿ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಹಾಸನ ಯುವ ರಾಜಕಾರಣಿಯ ಕಾಮಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕಾಮಕಾಂಡ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಸನ ಯುವ ರಾಜಕಾರಣಿಯ ಕಾಮ ಪುರಾಣವನ್ನ ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅಷ್ಟೇ ಅಲ್ಲ, ಸಂತ್ರಸ್ತ ಮಹಿಳೆಯರು ಕೂಡ ಪವರ್ ಟಿವಿ ಸ್ಟುಡಿಯೋಗೆ ಬಂದು ಅವರಿಗಾದ ಅನ್ಯಾಯದ ಬಗ್ಗೆ ಅವರ ಅಳಲನ್ನ ಪವರ್ ಟಿವಿಯಲ್ಲಿ ತೋಡ್ಕೊಂಡಿದ್ರು. ಇದಕ್ಕೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇವನು ಈ ತರದವನ ಅಂತ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ಸರ್ಕಾರ ನಮ್ಮ ಸುದ್ದಿಗೆ, ಸುದ್ದಿ ಅಲ್ಲ ಇದು ಹೋರಾಟ, ಪವರ್ ಹೋರಾಟಕ್ಕೆ ಸರ್ಕಾರ ಈಗ ಸ್ಪಂದನೆಯನ್ನು ಕೂಡ ನೀಡಿದೆ. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯವರು ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನ ರಚಿಸಲು ಸರ್ಕಾರ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಿಎಂ ಟ್ವೀಟ್ ಅನ್ನ. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇತ್ತು. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಎಂ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಎಸ್ಐಟಿಗೆ ಈ ತನಿಖೆಯನ್ನ ನೀಡೋದಾಗೂ ಕೂಡ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡವನ್ನ ರಚಿಸಲು ಸರ್ಕಾರ ಈಗ ಮುಂದಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಸಿಎಂಗೆ ಮನವಿ ಪತ್ರವನ್ನು ಕೂಡ ಮಹಿಳಾ ಆಯೋಗ ಬರೆದಿತ್ತು. ಆ ಮನವಿ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಆ ಪೆನ್ ಡ್ರೈವ್ ಏನಿತ್ತು ಸಾಕಷ್ಟು ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಮಹಿಳಾ ಆಯೋಗ ಕೂಡ ಮನವಿಯನ್ನ ಮಾಡಿ ಸಿಎಂ ರವರಿಗೆ ಪತ್ರವನ್ನ ಬರೆದಿತ್ತು. ಇದು ತನಿಖೆ ಆಗಲೇಬೇಕು, ಸಾಕಷ್ಟು ಮಹಿಳಾ ಹೆಣ್ಣು ಮಕ್ಕಳಿಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಸಾಕಷ್ಟು ಮಂದಿ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ದಯವಿಟ್ಟು ಇದನ್ನ ತನಿಖೆ ಮಾಡಿ ಅಂತ ಮನವಿಯನ್ನು ಕೂಡ ಮಹಿಳಾ ಆಯೋಗ ಮಾಡಿತ್ತು. ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಮುಖ್ಯ ಅಧಿಕಾರಿಯಾಗಿ ಎಡಿಜಿಪಿ ಅಧಿಕಾರಿ ಬಿಕೆ ಸಿಂಗ್, ಹಿರಿಯ ಐಪಿಎಸ್ ಅಧಿಕಾರಿ. ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ನಡೆಯಲಿದೆ. ಮುಖ್ಯ ಅಧಿಕಾರಿಯಾಗಿ ಎಡಿಜಿಪಿ ಅಧಿಕಾರಿ ಬಿಕೆ ಸಿಂಗ್ ಅವರಿರ್ತಾರೆ. ಹಿರಿಯ ಐಪಿಎಸ್ ಅಧಿಕಾರಿ ಅವರು, ಇವರಿಗೆ ಹೊಣೆಯನ್ನ ನೀಡಲಾಗಿದೆ. ಈ ಪ್ರಕರಣದ ಹೊಣೆಯನ್ನ ಅವ್ರಿಗೆ ನೀಡಲಾಗಿದೆ. ಇನ್ನು ಸದ್ಯ ಸಿಐಡಿಯಲ್ಲಿ ಎಡಿಜಿಪಿ ಆಗಿರುವ ಬಿಕೆ ಸಿಂಗ್, ಇನ್ನು ಈ ಹಿಂದೆ ಗೌರಿ ಲಂಕೇಶ್ ಕೇಸ್ ಅನ್ನ ಇವರು ತನಿಖೆ ನಡೆಸಿದ್ರು. ಕೊಲೆ ಕೇಸ್ ತನಿಖೆಯಲ್ಲಿ ಅತಿ ದೊಡ್ಡ ಪಾತ್ರವನ್ನು ಕೂಡ ವಹಿಸಿದ್ರು. ಈಗ ಪ್ರಜ್ವಲ್ ಕಾಮಕೇಳಿ ಕೇಸ್ನ ತನಿಖೆಯ ಹೊಣೆಗಾರಿಕೆಯನ್ನ ಹೊತ್ತಿದ್ದಾರೆ. ಬಿಕೆ ಸಿಂಗ್ ಅವರು ಈ ಹಿಂದೆ ಕೂಡ ಗೌರಿ ಲಂಕೇಶ್ ಕೇಸ್ನ ತನಿಖೆನ ಇವರೇ ನಡೆಸಿದ್ರು. ಈಗ ಕೊಲೆ ಕೇಸ್ ತನಿಖೆಯಲ್ಲಿ ಅತಿ ದೊಡ್ಡ ಪಾತ್ರವನ್ನು ಕೂಡ ವಹಿಸಿದ್ರು. ಈಗ ಪ್ರಜ್ವಲ್ ಕಾಮಕೇಳಿ ಕೇಸ್ನ ತನಿಖೆಯ ಹೊಣೆಗಾರಿಕೆಯನ್ನು ಕೂಡ ಇವರೀಗ ಹೊತ್ತಿದ್ದಾರೆ. ಇನ್ನು ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಕೂಡ ನಡೆಯಲಿದೆ. ಮುಖ್ಯ ಅಧಿಕಾರಿಯಾಗಿ ಎಡಿಜಿಪಿ ಅಧಿಕಾರಿ ಬಿಕೆ ಸಿಂಗ್ ರವರಿಗೆ ಈ ಹೊಣೆಗಾರಿಕೆಯನ್ನು ಸರ್ಕಾರ ನೀಡಿದೆ. ನಾವು ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ, ಇದನ್ನ ನೀವೇ ವಿಚಾರಣೆ ಮಾಡಬೇಕು ಅಂತ ಹೊಣೆಗಾರಿಕೆಯನ್ನು ವಹಿಸಲಾಗಿದೆ. ಈ ಹಿಂದೆ ಇವರು
ಗೌರಿ ಲಂಕೇಶ್ ಕೇಸ್ನ ತನಿಖೆ ಕೂಡ ನಡೆಸಿದ್ರು. ಆ ಕೇಸ್ನಲ್ಲಿ ಅಂದರೆ ಏನು ಕೊಲೆ ಆಗಿತ್ತು ಆ ಕೇಸ್ನಲ್ಲಿ ಆ ತನಿಖೆಯಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸಿದ್ದವರು BK ಸಿಂಗ್ ಅವರು. ಈಗ ಅವರಿಗೇನೆ ಪ್ರಜ್ವಲ್ ಕಾಮಕೇಳಿ ಕೇಸ್ನು ಕೂಡ ತನಿಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ.